ಓಕೆ ಫೈನ್. ಸೊ ಇಲ್ಲಿ ನಾವು ಥರ್ಡ್ ಯೂನಿಟ್ ನಾವು ಥರ್ಡ್ ಪ್ರಾಬ್ಲಮ್ ಇಲ್ಲಿ ನಾವು ನೋಡ್ತಾ ಹೋಗೋಣ, ಏನಿದೆ ಥರ್ಡ್ ಪ್ರಾಬ್ಲಮ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲರಿಗೂ ಪ್ರಾಬ್ಲಮ್ ಸಿಕ್ಕಿದೆಯಲ್ಲ, ಮೆಸೇಜ್ ಅಲ್ಲಿ ಹಾಕಿ Yes, ಎಸ್ ಆರ್ ನೋ. sir. ಓಕೆ ಫೈನ್. ಸೊ ಇಲ್ಲಿ Yes, sir. ಮಿಸ್ಟರ್ ಎಕ್ಸ್, ಓಕೆ, ಮಿಸ್ಟರ್ ಎಕ್ಸ್ ಸಪ್ಲೈಸ್ ಆಫ್ ಸಪ್ಲೈರ್ ಆಫ್ ಗೂಡ್ಸ್ pays GST under regular scheme. Mr. X is not eligible for any threshold exemption. He is not eligible for any threshold exemption, even though ಏನಿದೆ ಸೇಲ್ಸ್ ಏನಿದೆ, ಟ್ರಾನ್ಸಾಕ್ಷನ್ಸ್ ಏನಿದೆ, ಮೋರ್ ದೆನ್ ಥ್ರೆಶೋಲ್ಡ್ ಲಿಮಿಟ್ ಇದೆ. ಸೊ ಹಿ ಇಸ್ ನಾಟ್ ಎಲಿಜಿಬಲ್ ಫಾರ್ ಎನಿ ಥ್ರೆಶೋಲ್ಡ್ ಲಿಮಿಟೇಷನ್ ಅಂತ ಹೇಳಿದ್ದಾರೆ. ಎಕ್ಸೆಂಪ್ಷನ್ ಅಂದ್ರೆ ಅದನ್ನ ಬಿಟ್ಟು ಬಿಡೋಣ. ಆಗ ಹಿ ಹ್ಯಾಸ್ ಮೇಡ್ ದ ಫಾಲೋಯಿಂಗ್ ಔಟ್ವರ್ಡ್ ಸಪ್ಲೈ. ಔಟ್ವರ್ಡ್ ಸಪ್ಲೈ ಅಂತಂದ್ರೆ ಏನು? ಎಲ್ಲ ಸೇಲ್ಸ್. ಹೌದಾ, ನಾನು ಮೊನ್ನೆ ಕೂಡ ಹೇಳಿದೆ. ಸೇಲ್ಸ್ ಟ್ಯಾಕ್ಸಿಬಲ್, ಔಟ್ವರ್ಡ್ ಟ್ಯಾಕ್ಸಿಬಲ್ ಸಪ್ಲೈಸ್ ಇನ್ ಎ ಟ್ಯಾಕ್ಸ್ ಪೀರಿಯಡ್. ಓಕೆ, ಏನೇನು ಸೇಲ್ಸ್ ಮಾಡಿದೆ ನೋಡಿ. ಇಂಟರ್ಸ್ಟೇಟ್ ಸಪ್ಲೈ. ಓಕೆ, ಇಂಟರ್ಸ್ಟೇಟ್ ಸಪ್ಲೈ ಅಂತಂದ್ರೆ ಸೇಲ್. ಇಂಟ್ರಾಸ್ಟೇಟ್ ಸಪ್ಲೈ ಅಂದ್ರೆ ಇಂಟ್ರಾಸ್ಟ್ ವಿತ್ ಇನ್ ದ ಸ್ಟೇಟ್. ಇಂಟ್ರಾಸ್ಟೇಟ್ ಅಂತಂದ್ರೆ ಏನು? ವಿತ್ ಇನ್ ಸ್ಟೇಟ್. ಅಂಡ್ ಇಂಟರ್ಸ್ಟೇಟ್ ಅಂತಂದ್ರೆ ಟ್ರಾನ್ಸಾಕ್ಷನ್ ಬಿಟ್ವೀನ್ ಟೂ ಸ್ಟೇಟ್ಸ್. ಓಕೆ, ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್. ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಓಕೆ ಓಕೆ. ಸೊ ಇಲ್ಲಿ ಇಂಟ್ರಾಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಎಷ್ಟು ಇದೆ? 8 lakh rupees ಇದೆ. ಅಂಡ್ ಇಂಟರ್ಸ್ಟೇಟ್ ಬೇರೆ ಸ್ಟೇಟಿಗೆ ಎಷ್ಟು ಸೇಲ್ ಮಾಡಿದ್ದಾನೆ? 3 lakh rupees. ಇದು ಇನ್ನು ಸೇಲ್ಸ್ ಡೀಟೇಲ್. ಓಕೆನಾ, ಇಷ್ಟು ಸೇಲ್ಸ್ ಮಾಡಿದ್ದಾನೆ. ಹಿ ಹ್ಯಾಸ್ ಆಲ್ಸೋ ಫರ್ನಿಶ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇನ್ ರೆಸ್ಪೆಕ್ಟ್ ಆಫ್ ಪರ್ಚೇಸಸ್. ಪರ್ಚೇಸ್ ಮಾಡಿರೋದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಕೊಡ್ತಾ ಇದ್ದಾನೆ. ಇಲ್ಲೂ ಕೂಡ ನೋಡಿ, ಇಂಟ್ರಾ ಸ್ಟೇಟ್ ಇದೆ ಅಂಡ್ ಇಂಟರ್ ಸ್ಟೇಟ್ ಇದೆ. ವಿತ್ ಇನ್ ದ ಸ್ಟೇಟ್ ಅಲ್ಲಿ ಅವ್ರು ಏನ್ ಮಾಡಿದ್ದಾನೆ? ಪರ್ಚೇಸ್ ಮಾಡಿದ್ದಾನೆ. ಅಂಡ್ ಏನ್ ಮಾಡಿದ್ದಾನೆ? ಬೇರೆ ಸ್ಟೇಟ್ ಇಂದನೂ ಕೂಡ ಅವನೇನ್ ಮಾಡಿದ್ದಾನೆ? ಪರ್ಚೇಸ್ ಮಾಡಿದ್ದಾನೆ. ಓಕೆ, ಸೊ ಈಗ ನಾವಿಲ್ಲಿ ಬೇರೆ ಸ್ಟೇಟ್ ಇಂದ ಎಷ್ಟು ಪರ್ಚೇಸ್ ಮಾಡಿದ್ದಾರೆ? 50,000 rupees ಪರ್ಚೇಸ್ ಮಾಡಿದ್ದಾರೆ. ಅಂಡ್ ವಿತ್ ಇನ್ ದ ಸ್ಟೇಟ್ ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅವರು? 3 lakh rupees ಪರ್ಚೇಸಸ್ ಅನ್ನ ಮಾಡಿದ್ದಾರೆ. ಇದು ಪರ್ಚೇಸ್ ಅಂಡ್ ಸೇಲ್ಸ್ ಎರಡನ್ನೂ ಕೂಡ ಅವ್ರೇನ್ ಮಾಡಿದ್ದಾರೆ? ಡೀಟೇಲ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಹೌದಾ, ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಯೂಶಲಿ ನಾವೇನ್ ಮಾಡ್ತೀವಿ? ಟ್ಯಾಕ್ಸ್ ನ ಪೇಮೆಂಟ್ ಅನ್ನ ಮಾಡ್ತೀವಿ. ಗೊತ್ತಾಗ್ತಿದೆ? ಪರ್ಚೇಸ್ ಮಾಡ್ಬೇಕಾದ್ರೆ ನಾವೇನ್ ಪೇ ಮಾಡ್ತೀವಿ? ಟ್ಯಾಕ್ಸ್ ನ ಪೇಮೆಂಟ್ ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ? GST. ಓಕೆನಾ, ನಾವು ಪೇ ಮಾಡ್ತೀವಿ. ಅದೇ ನಾವು ಸೇಲ್ಸ್ ಮಾಡ್ಬೇಕಾದ್ರೆ ನಾವೇನ್ ಚಾರ್ಜ್ ಮಾಡ್ತೀವಿ? ಟ್ಯಾಕ್ಸ್ ಚಾರ್ಜ್ ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ? GST. ಓಕೆ, ನಾವು ಪರ್ಚೇಸಸ್ ಮಾಡ್ಬೇಕಾದ್ರೆ ಪೇ ಮಾಡ್ತೀವಿ, ನಾವು ಸೇಲ್ಸ್ ಮಾಡ್ಬೇಕಾದ್ರೆ ನಾವು ಚಾರ್ಜ್ ಮಾಡ್ತೀವಿ. ಇದು ಚೆನ್ನಾಗಿ ನಿಮಗೆ ನೆನ್ಪಿಟ್ಕೊಳ್ಳಿ. ಅಂಡ್ ನಾವು ಯಾವಾಗ ಪರ್ಚೇಸಸ್ ಮಾಡ್ಬೇಕಾದ್ರೆ ಏನ್ ಟ್ಯಾಕ್ಸ್ ನ ಪೇ ಮಾಡ್ತಿರ್ತೀವೋ ಅದನ್ನೇ ನಾವೇನ್ ಮಾಡ್ತೀವಿ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಒಳಗಡೆ ಕ್ಲೈಮ್ ಮಾಡ್ಕೊಂತೀವಿ. ಅಂದ್ರೆ ನಾವು ಅದ್ರದ್ದು ಎಕ್ಸೆಂಪ್ಷನ್ ತಗೊಂತೀವಿ, ಅದನ್ನ ಡಿಡಕ್ಟ್ ಮಾಡ್ಕೊಂತೀವಿ. ಚೆನ್ನಾಗಿ ಇದು ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ಬೇಕು. ಗೊತ್ತಾಗ್ತಾ ಇದೆ? ಪರ್ಚೇಸಸ್ ಮಾಡ್ಬೇಕಾದ್ರೆ ನಾವೇನ್ ಟ್ಯಾಕ್ಸ್ ಪೇ ಮಾಡಿರ್ತೀವಿ, ಆ ಟ್ಯಾಕ್ಸ್ ನಾವೇನ್ ಮಾಡ್ತೀವಿ? ITC ಅಂತ ಹೇಳ್ಬಿಟ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇನ್ಪುಟ್ ಅಂತಂದ್ರೆ ಏನು? ಎಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ಪೇ ಮಾಡಿರುವಂತ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನು ತಗೊಳ್ಳುವಂಥದ್ದು. ಕ್ಲಿಯರ್? ಎಸ್, ಇದಾಯ್ತು. ಈಗ ಮುಂದೇನ್ ಕೊಡ್ತಾ ಇದ್ದಾರೆ ನೋಡಿ. ಮುಂದೆ ಇಯರ್ ಬಿಗಿನಿಂಗ್ ಅವ್ರ ಹತ್ರ ಸ್ವಲ್ಪ ಆಲ್ರೆಡಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವ್ರ ಹತ್ರ ಇದೆ ಅಂತೆ. ಗೊತ್ತಾಗ್ತಾ ಇದೆಯಾ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಏನೇನು ಕೊಡ್ತಾ ಇದ್ದಾರೆ ಅವರು ನೋಡಿ. ಸೊ ಅವ್ರ ಹತ್ರ ಆಲ್ರೆಡಿ ದ ಫಾಲೋಯಿಂಗ್ ITC ವಿತ್ ಹಿಮ್ ಅಟ್ ದ ಬಿಗಿನಿಂಗ್ ಆಫ್ ದ ಟ್ಯಾಕ್ಸ್ ಪೀರಿಯಡ್. ಟ್ಯಾಕ್ಸ್ ಪೀರಿಯಡ್ ಬಿಗಿನಿಂಗ್ ಅಲ್ಲಿ ಅವ್ರ ಹತ್ರ ಏನಿದೆ? ಆಲ್ರೆಡಿ ಇರೋ ಸ್ವಲ್ಪ GSTs ಗಳು ಅವೈಲೇಬಲ್ ಇದೆ. ಇನ್ಪುಟ್ ಟ್ಯಾಕ್ಸ್ ITC ಅವೈಲೇಬಲ್ ಇದೆ. ಎಷ್ಟು? CGST 30,000 rupees, SGST 30,000 rupees ಅಂಡ್ ಇಂಟಿಗ್ರೇಟೆಡ್ GST ಎಷ್ಟಿದೆ? 70,000 rupees ಅವ್ರ ಹತ್ರ ಆಲ್ರೆಡಿ ಅವೈಲೇಬಲ್ ಇದೆ. ಓಕೆ, ಈಗ ನಮಗೆ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದು ನಾವು ಮಾಡಿರುವಂತಹ ಸೇಲ್ಸ್ ಬಗ್ಗೆ, ಅಂಡ್ ಒಂದು ಪರ್ಚೇಸಸ್ ಬಗ್ಗೆ, ಅಂಡ್ ಇನ್ನೊಂದು ಆಲ್ರೆಡಿ ನಮ್ಮ ಹತ್ರ ಅವೈಲೇಬಲ್ ಇರುವಂತಹ GSTs ಗಳು. ಅಂದ್ರೆ ITC ಆಲ್ರೆಡಿ ನಮ್ಮ ಹತ್ರ ಅವೈಲೇಬಲ್ ಇರುವಂತಹ ITC ಇಯರ್ ಬಿಗಿನಿಂಗ್. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದೆ. ಈಗ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ? ರೇಟ್ ಆಫ್ GST, CGST, SGST ಅಂಡ್ IGST 9%, 9%, 18%. ಒಂದೊಂದ್ಸಲಿ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿರ್ತಾರೆ? IGST ಮಾತ್ರ ಕೊಟ್ಟಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅವಾಗ ನೀವು ಅದನ್ನ ಅಂಡರ್ಸ್ಟೂಡ್ ಅದು ನೀವು ಸ್ಪ್ಲಿಟ್ ಮಾಡ್ಕೊಬೇಕು. ಏನು? CGST 9%, SGST 9% ಅಂತ ಹೇಳ್ಬಿಟ್ಟು. ಗೊತ್ತಾಗ್ತಿದ್ಯಾ? ಒಂದೊಂದ್ಸಲಿ ಪ್ರಾಬ್ಲಮ್ ಅಲ್ಲಿ CGST ಅಂಡ್ SGST ಕೊಟ್ಟಿರ್ತಾನೆ, IGST ಕೊಟ್ಟಿರಲ್ಲ. ಅವಾಗ ಅರ್ಥ ಏನು? CGST ಅಂಡ್ SGST ಎರಡೂ ಸೇರಿಸಿದ್ರೆ ಟೋಟಲ್ ಏನಾಗುತ್ತೆ? ಅದು IGST. ಓಕೆನಾ? ಇದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹಿಂಟ್ಸ್ ನಿಮಗೆ. ಈಗ ನೆಕ್ಸ್ಟ್ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡಿ? ಇದು ಪ್ರಾಬ್ಲಮ್ ರೇಟ್ ಆಫ್ GST ಕೊಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ನಮಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಬೋತ್ ಇನ್ವರ್ಡ್ ಅಂಡ್ ಔಟ್ವರ್ಡ್ ಸಪ್ಲೈಸ್ ಆರ್ ಎಕ್ಸ್ಕ್ಲೂಸಿವ್. ಇಲ್ಲಿ ಎಲ್ಲೂ ಕೂಡ ಯಾವ್ದು ಕೂಡ ಇದೆ ಈ ಪ್ರೈಸಸ್ ಅಲ್ಲಿ ಎಲ್ಲೂ ಕೂಡ GST ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದೆ. ಸರ್ ಇದೆಲ್ಲ ಎಸ್,
ಇಲ್ಲಿ ಎಲ್ಲೂ ಕೂಡ ಈ ಪರ್ಚೇಸ್ ಅಂಡ್ ಸೇಲ್ಸ್ ಒಳಗಡೆ ಎಲ್ಲೂ ಕೂಡ ಈ ಪ್ರೈಸಸ್ ಒಳಗಡೆ ಎಲ್ಲೂ ಕೂಡ GST ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಲ್ ಕಂಡೀಷನ್ಸ್ ಆರ್ ನೆಸೆಸರಿ ಫಾರ್ ಅವೈಲಿಂಗ್ ITC ಹ್ಯಾಸ್ ಬಿನ್ ಫುಲ್ಫಿಲ್ಡ್. ಓಕೆ ಫೈನ್. ಸೊ ಇಷ್ಟನ್ನು ಕೊಟ್ಟಿದ್ದಾರೆ. ನಮೀಗ ಎಲಿಜಿಬಲ್ ITC ನಾವೇನ್ ಮಾಡ್ಬೇಕು, ಈಗ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆನಾ? ಎಸ್, ಪ್ರಾಬ್ಲಮ್ ಏನು ಡನ್. ಈಗ ನೋಡಿ, ಪ್ರಾಬ್ಲಮ್ ಅಲ್ಲಿ ನಾವು ಮೊದಲು ಏನ್ ಮಾಡ್ಕೊಂತೀವಿ ಅಂತಂದ್ರೆ, ಆ ನಾವು ಸೇಲ್ಸ್ ಮೇಲೆ ಏನ್ ಟ್ಯಾಕ್ಸ್ ಇದೆಯಲ್ಲ, ಔಟ್ವರ್ಡ್ ಸಪ್ಲೈ ಮೇಲೆ ಏನ್ ಟ್ಯಾಕ್ಸ್ ಇದೆಯಲ್ಲ, ಅದನ್ನ ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ. ಓಕೆ, ಅದಾದ್ಮೇಲೆ ನಾವು ಇನ್ವರ್ಡ್ ಸಪ್ಲೈ ಅಂದ್ರೆ ಏನೇನ್ ಪರ್ಚೇಸಸ್ ಇದೆ ಅದ್ರ ಮೇಲೆ ಎಷ್ಟು ಪೇ ಮಾಡಿದೀವಿ ಟ್ಯಾಕ್ಸ್ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ್ಮೇಲೆ ನಾವು ಫರ್ದರ್ ಕ್ಯಾಲ್ಕುಲೇಷನ್ ನಾವು ಹೋಗ್ತೀವಿ. ಓಕೆ, ಈಗ ಮೊದಲು ನಾವೇನ್ ಮಾಡೋಣ, ಸೇಲ್ಸ್ ಮೇಲೆ ಎಷ್ಟು ಟ್ಯಾಕ್ಸ್ ಅನ್ನು ನಾವು ಚಾರ್ಜ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಸೊ ಫಸ್ಟ್ ಏನ್ ಮಾಡಿದ್ವಿ, ವಿತ್ ಇನ್ ದ ಸ್ಟೇಟ್ ನಾವೇನ್ ಮಾಡಿದ್ವಿ, ಇಂಟ್ರಾ ಸ್ಟೇಟ್ ನಾವು ಸಪ್ಲೈನ ಮಾಡಿ ಅಂದ್ರೆ ಸೇಲ್ಸ್ ಅನ್ನ ಮಾಡಿದೀವಿ. ಎಷ್ಟು? 8 lakh rupees ಸೇಲ್ ಮಾಡಿದೀವಿ. 9% CGST ಎಷ್ಟಾಯ್ತು? 72,000 rupees ಆಯ್ತು. 8 lakh rupees ಸೇಲ್ ಮಾಡಿದೀವಿ, 9% SGST. ಸೇಲ್ಸ್ ವ್ಯಾಲ್ಯೂ ಒಂದೇ, ಅರ್ಥ ಆಗ್ತಾ ಇದೆಯಾ? ಸೇಲ್ಸ್ ವ್ಯಾಲ್ಯೂ ಒಂದೇ ಇರುತ್ತೆ. CGST ಸಪರೇಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾವು SGST ನಾವು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, 72,000 rupees CGST ವ್ಯಾಲ್ಯೂ, 72,000 rupees SGST ವ್ಯಾಲ್ಯೂ. ಟೋಟಲ್ ಇಂಟ್ರಾ ಸ್ಟೇಟ್ ಸಪ್ಲೈ ಮೇಲೆ 8 lakh rupees ಮೇಲೆ CGST SGST ಟೋಟಲ್ ಎಷ್ಟಾಗುತ್ತೆ? 1,44,000 rupees. ನೆಕ್ಸ್ಟ್, ಇಂಟರ್ ಸ್ಟೇಟ್ ಅಂದ್ರೆ ಬೇರೆ ಸ್ಟೇಟ್ ಇಂದ ನಾವು ಪರ್ಚೇಸ್ ಮಾಡಿರುವಂತದ್ದು. ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ? 18% ನಾವು ಚಾರ್ಜ್ ಮಾಡ್ತಾ ಇದ್ವಿ. ಸೊ ಇಂಟರ್ ಸ್ಟೇಟ್ ಸಪ್ಲೈ ಅಂದ್ರೆ ಇಂಟರ್ ಸ್ಟೇಟ್ ಸೇಲ್ಸ್ ಎಷ್ಟಿದೆ? 3 lakh rupees ಇದೆ. ಇದ್ರ ಮೇಲೆ 18% 54,000 rupees. ಓಕೆ, ಸೊ ಈಗ ನಾವು ಟೋಟಲ್ GST ನಮ್ಮ ಸೇಲ್ಸ್ ಮೇಲೆ ನಾವು ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ವಿ? 1,98,000 rupees. ಇಲ್ಲಿ ಟೋಟಲ್ GST ಪೇಯಬಲ್ ಅಂತ ಇದೆ, ಗೊತ್ತಾಗ್ತಿದೆ? ಪೇಯಬಲ್ ಅಂತಂದ್ರೆ ಯಾರಿಗೆ ನಾವು ಪೇ ಮಾಡಬೇಕು? ಗೌರ್ಮೆಂಟ್ಗೆ. ಓಕೆನಾ? ಗೌರ್ಮೆಂಟಿಗೆ ನಾವು ಏನ್ ಮಾಡ್ಬೇಕು? ಪೇನ ನಾವು ಮಾಡ್ಬೇಕು, ಗೊತ್ತಾಗ್ತಿದೆ? ಗೌರ್ಮೆಂಟಿಗೆ ನಾವು ಪೇ ಮಾಡ್ಬೇಕು. ಅಂಡ್ ಇದು ಯಾರಿಂದ ನಾವು ಕಲೆಕ್ಟ್ ಮಾಡ್ಕೊಂಡಿರೋದು? ನಾವು ಕಸ್ಟಮರ್ಸ್ ಇಂದ ಕಲೆಕ್ಟ್ ಮಾಡ್ಕೊಂಡಿರೋದು. ಕಸ್ಟಮರ್ಸ್ ಇಂದ ನಾವು ಕಲೆಕ್ಟ್ ಮಾಡ್ಕೊಂಡಿರೋದು. ಅಂಡ್ ಇದನ್ನ ಯಾರಿಗೆ ಪೇ ಮಾಡ್ತೀವಿ? ಗೌರ್ಮೆಂಟಿಗೆ. ಅದಕ್ಕೆ ನಾವಿಲ್ಲಿ ಪೇಯಬಲ್ ಅಂತ ತೋರಿಸಿದ್ವಿ. ಅರ್ಥ ಆಗ್ತಾ ಇದೆ? ನಾವು ಕಸ್ಟಮರ್ಸ್ ಹತ್ರ ಯಾವುದೇ GST ರಿಜಿಸ್ಟರ್ಡ್ ಹೋಲ್ಡರ್ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೊಂಡು ಅವನೇ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ GST ಅಮೌಂಟ್ ನ. ಅವನೇನ್ ಮಾಡ್ಬೇಕಾಗತ್ತೆ? ಗೌರ್ಮೆಂಟಿಗೆ ಅದನ್ನ ಎವ್ರಿ ಮಂತ್ ರಿಟರ್ನ್ಸ್ ನ ಫೈಲ್ ಮಾಡ್ಬೇಕಾದ್ರೆ ಅವನು ಈಗ ಏನ್ ಮಾಡ್ಬೇಕಾಗತ್ತೆ? ಅದನ್ನ ಕಸ್ಟಮರ್ಸ್ ಇಸ್ಕೊಂಡಿರೋ ಅಮೌಂಟ್ ನ ಗೌರ್ಮೆಂಟಿಗೆ ತಲುಪಿಸ್ಬೇಕು. ಅದೊಂದು ರೆಸ್ಪಾನ್ಸಿಬಿಲಿಟಿ. ಅರ್ಥ ಆಗ್ತದೆ? ಈಗ ಈ ತಲುಪಿಸ್ಬೇಕಾದ್ರೆ ಒಂದು ಸ್ಮಾಲ್ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾನೆ ಅವನು, ಗೊತ್ತಾಗ್ತದೆ? ಏನ್ ಕಸ್ಟಮರ್ಸ್ ಹತ್ರ 1,98,000 rupees ಕಲೆಕ್ಟ್ ಮಾಡಿದ್ದಾನಲ್ಲ, ಅದಷ್ಟನ್ನು ಕೂಡ ಅವನು ಆಸ್ ಇಟ್ ಈಸ್ ಹಾಗೇನೆ ಗೌರ್ಮೆಂಟಿಗೆ ಕಟ್ಟೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅವ್ನು ಏನ್ ಮಾಡ್ತಾನೆ, ಸ್ವಲ್ಪ ಅಮೌಂಟ್ ಡಿಡಕ್ಟ್ ಮಾಡ್ಕೊಂಡು ಅವನು ಗೌರ್ಮೆಂಟಿಗೆ ಬಾಕಿ ಅಮೌಂಟ್ ನ ಕಟ್ಕೊಡ್ತಾನೆ. ಅದನ್ನೇ ನಾವೇನ್ ಕರಿತೀವಿ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಏನ್ ಕಟ್ ಮಾಡ್ಕೊಂತಾನಲ್ಲ ಅಂದ್ರೆ ಏನ್ ಎಕ್ಸಂಪ್ಷನ್ ತಗೊಂತಾನಲ್ಲ, ಏನು ಆಲ್ರೆಡಿ ಪೇ ಆಗಿರುವಂತ ಟ್ಯಾಕ್ಸ್ ನ ಡಿಡಕ್ಟ್ ಮಾಡ್ಕೊಂತಾನಲ್ಲ, ಅದೇ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರೀತಾರೆ. ಈಗ ನೋಡಿ, ಈಗ ಸೇಲ್ಸ್ ಈಗ ಪರ್ಚೇಸಸ್ ಬರೋಣ. ಇಷ್ಟೊತ್ತು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇನು? ಸೇಲ್ಸ್ ಮೇಲೆ ಎಷ್ಟು ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿದ್ವಿ ಅಂತ. ಈಗ ಪರ್ಚೇಸಸ್ ನೋಡಿ, ಸಾರಿ, ಪರ್ಚೇಸ್ ನೋಡಿ. ಈಗ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ITC ಇನ್ಪುಟ್ ಟ್ಯಾಕ್ಸ್ ರೇಟ್ ಎಷ್ಟು ಅವೈಲೇಬಲ್ ಇದೆ? ಓಪನಿಂಗ್ ITC. ಓಕೆನಾ? ಆಲ್ರೆಡಿ ನಮ್ಮ ಹತ್ರ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ನಮ್ಮ ಹತ್ರ CGST SGST ಅಂಡ್ IGST ಆಲ್ರೆಡಿ ನಮ್ಮ ಹತ್ರ ಇಯರ್ ಬಿಗಿನಿಂಗ್ ಅಂದ್ರೆ ಅಕಾಡೆಮಿಕ್ ಅಂತೀನಿ, ಆ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಅಲ್ಲಿ ಟ್ಯಾಕ್ಸ್ ಪೀರಿಯಡ್ ಬಿಗಿನಿಂಗ್ ಅಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಓಕೆ, IGST ನಮ್ಮ ಹತ್ರ ಎಷ್ಟು? 70,000 ಆಲ್ರೆಡಿ ಓಪನಿಂಗ್ ITC ಇದು, ಗೊತ್ತಾಗ್ತಾ ಇದೆ? ಆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. 70,000 CGST 30,000 ಅಂಡ್ SGST 30,000 ಕೊಟ್ಟಿದ್ದಾರೆ. ಈಗ ನಾವು ಪರ್ಚೇಸಸ್ ಮಾಡಿದೀವಿ, ಹೌದಾ? ವಿತ್ ಇನ್ ದ ಸ್ಟೇಟ್ ಪರ್ಚೇಸ್ ಮಾಡಿದೀವಿ ಅಂಡ್ ಬೇರೆ ಸ್ಟೇಟ್ ಇಂದನೂ ಕೂಡ ನಾವು ಏನ್ ಮಾಡಿದ್ವಿ? ಪರ್ಚೇಸ್ ಮಾಡಿದ್ವಿ, ಹೌದಾ? ಈಗ ನೋಡಿ, ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಇಂಟ್ರಾ ಸ್ಟೇಟ್ ಪರ್ಚೇಸ್ ವಿತ್ ಇನ್ ದ ಸ್ಟೇಟ್ ಪರ್ಚೇಸಸ್ ಎಷ್ಟಿದೆ? 3 lakh rupees ಇದೆ, ಹೌದಾ? ನಾವಿಲ್ಲಿ ವಿತ್ ಇನ್ ದ ಸ್ಟೇಟ್ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು CGST SGST ಎರಡನ್ನೂ ಕೊಟ್ಟಿರ್ತೀವಿ, ಹೌದಾ? 9%. ಸೊ ಇಲ್ಲಿ 27,000 rupees CGST, 27,000 rupees SGST. ನೆಕ್ಸ್ಟ್, ನಾವು ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದೀವಿ, ಇಂಟರ್ ಸ್ಟೇಟ್ ಪರ್ಚೇಸಸ್. ಅಂಡ್ ಎಷ್ಟು ಪರ್ಚೇಸ್ ಮಾಡಿದೀವಿ? 50,000 rupees ಅಷ್ಟು ಪರ್ಚೇಸ್ ಮಾಡಿದೀವಿ. ಅದ್ರ ಮೇಲೆ 18% GST, ಒಂದೇ GST. ನೀವು ನೋಡಿ, ನಾವು ವಿತ್ ಇನ್ ದ ಸ್ಟೇಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದೇ ನಮ್ಮ ಸ್ಟೇಟ್ ಇಂದಾನೇ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ CGST SGST ಎರಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಸೇಲ್ ಮಾಡ್ಬೇಕಾದ್ರೆ ಇಂಟಿಗ್ರೇಟೆಡ್ GST ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. 50,000 rupees ಮೇಲೆ 18% 9,000 rupees. ಕರೆಕ್ಟ್ ಇದೆ ನೋಡಿ? ವ್ಯಾಲ್ಯೂ ಸೇಮ್ ಬರುತ್ತಾ? ಒಂದ್ಸಲ ಬೇಗ ಹೇಳಿ, ಇದೀರಾ ಕ್ಲಾಸಲ್ಲಿ? 50,000 rupees ಮೇಲೆ ಹಾ ಸರ್, ಕರೆಕ್ಟ್ ಇದೆ. ಓಕೆ ಎಸ್ ಸರ್. ಓಕೆ ಫೈನ್. ಈಗ ನೋಡಿ, ಸೊ ಇಷ್ಟು ಟೋಟಲ್
ನಮಗೆ ನಮ್ಮ ಹತ್ರ IGST ಓಪನಿಂಗ್ ಅಲ್ಲಿ 70,000 ರುಪೀಸ್ ಇತ್ತು, ಹೊಸದಾಗಿ ಪರ್ಚೇಸ್ ಮಾಡಿರೋದು 9,000 ರುಪೀಸ್, ಎಷ್ಟು 79,000 ರುಪೀಸ್ ನಮ್ಮ ಹತ್ರ ಇದೆ. CGST 30,000 ರುಪೀಸ್ ನಮ್ಮ ಹತ್ರ ಆಲ್ರೆಡಿ ಬಿಗಿನಿಂಗ್ ಅಲ್ಲಿ ಇತ್ತು, ಈ ಸಲ ಪರ್ಚೇಸ್ ಮಾಡಿದಾಗ 27,000 ರುಪೀಸ್ ನಾವು ಟ್ಯಾಕ್ಸ್ ಅನ್ನು ಪೇ ಮಾಡಿದೀವಿ. SGST ಕೂಡ ಅಷ್ಟೇ 30,000, 27,000, 57,000 ರುಪೀಸ್. ಈ ಅಮೌಂಟ್ ಇದೆಯಲ್ಲ, ಇದು ನಾವು ಪರ್ಚೇಸಸ್ ಮಾಡಬೇಕಾದ್ರೆ ನಾವು ಯಾರಿಂದ ಪರ್ಚೇಸ್ ಮಾಡಿದೀವಲ್ಲ ಅವರಿಗೆ ಪೇ ಮಾಡಿರುವಂತಹ ಟ್ಯಾಕ್ಸ್ ಇದು. ಅರ್ಥ ಆಗ್ತದೆ? ಈ ಅಮೌಂಟ್ ಏನಿದೆಯಲ್ಲ, ಸಾರಿ, ಈ ಅಮೌಂಟ್ ಏನಿದೆಯಲ್ಲ ಇದು ನಾವು ಸೇಲ್ಸ್ ಮಾಡಬೇಕಾದ್ರೆ ನಾವು ಕಸ್ಟಮರ್ಸ್ ಹತ್ರ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಅಮೌಂಟ್. ಅರ್ಥ ಆಗ್ತಾ ಇದೆಯಾ? ಅಂಡ್ ಈ ಅಮೌಂಟ್ ಎಲ್ಲ ಏನಿದೆ ಇದು ನಾವು ಪರ್ಚೇಸ್ ಮಾಡಬೇಕಾದ್ರೆ ನಾವು ನಮ್ಮ ಸಪ್ಲೈಯರ್ಗೆ ನಾವು ಪೇ ಮಾಡಿರುವಂತಹ ಅಮೌಂಟ್. ಈಗ ನಾವೇನ್ ಮಾಡ್ತೀವಿ, ಈ ಅಮೌಂಟ್ ಅಲ್ಲಿ ಈ ಅಮೌಂಟ್ ನ ಡಿಡಕ್ಟ್ ಮಾಡ್ಕೊಂತೀವಿ. ಅರ್ಥ ಆಗ್ತಾ ಇದೆಯಾ? 1,98,000 ರುಪೀಸ್ ಅಲ್ಲಿ ಈ ಅಮೌಂಟ್ ನ ಡಿಡಕ್ಟ್ ಮಾಡ್ಕೊಂಡು ಏನ್ ಅಮೌಂಟ್ ಉಳಿಯುತ್ತಲ್ಲ ಅದನ್ನ ನಾವೇನ್ ಮಾಡ್ತೀವಿ, ಗೌರ್ಮೆಂಟ್ಗೆ ಕಟ್ ಕೊಡ್ತೀವಿ. ಈ ಹೋಲ್ ಪ್ರೋಸೆಸ್, ಈ ಡಿಡಕ್ಟ್ ಮಾಡ್ಕೊಳ್ಳುವಂತಹ ಪ್ರೋಸೆಸ್ ಅನ್ನ ನಾವೆಂತ ಕರಿತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೇಗೆ ಡಿಡಕ್ಟ್ ಮಾಡ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್, ಗೊತ್ತಾಗ್ತಿದೆ? ಈಗ ಯಾವ್ದನ್ನ ಡಿಡಕ್ಟ್ ಮಾಡ್ಕೊಂತೀವಿ ಅಂತ ಗೊತ್ತಾಯ್ತು. ಈಗ ಹೇಗೆ ಡಿಡಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಪ್ರೊಸೀಜರ್ ಇದೆ. ನಾವು ಹೇಗ್ ಬೇಕು ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ನಾವು ಫಾಲೋ ಮಾಡೋಣ, ಓಕೆನಾ? ಎಸ್, ಈಗ ನೋಡಿ, ಕಾಂಪಿಟೇಷನ್ ಆಫ್ GST ಪೇಯಬಲ್ ಅಂದ್ರೆ ನೆಟ್ GST ಪೇಯಬಲ್ ಫ್ರಮ್ ಈಚ್ ಕ್ಯಾಶ್ ಲೆಡ್ಜರ್. ನೋಡೋಣ, ಈಗ IGST ಎಷ್ಟು ಪೇ ಮಾಡಬೇಕು, CGST SGST ಪೇ ಮಾಡಬೇಕು ಅಂದ್ರೆ GST ಪೇಯಬಲ್, ಹೌದಾ? GST ಪೇಯಬಲ್ IGST ಎಷ್ಟಿದೆ ನಮಗೆ ಇಲ್ಲಿ 54,000 ರುಪೀಸ್ ಇದೆ, ಹೌದಾ? 54,000 ರುಪೀಸ್ ಎಲ್ಲಿಂದ ಬಂತಿದ್ದು? GST ಪೇಬಲ್ ನಾನು ಹೇಳಿದೆ, ಹೌದಾ? ನೋಡಿ ಇಲ್ಲಿ GST ಪೇಬಲ್ ಈ 54,000 ರುಪೀಸ್ ಎಲ್ಲಿದೆ? ಇಲ್ಲಿದೆ. ಅರ್ಥ ಆಗ್ತಾ ಇದೆ? ಈ 54,000 ರುಪೀಸ್ ನಾವು ಪೇ ಮಾಡ್ಬೇಕಾಗಿ ಗೌರ್ಮೆಂಟ್ಗೆ ಪೇ ಮಾಡ್ಬೇಕಾದ್ರೆ. ಅಂಡ್ CGST 9%, SGST 9%. ಈ 72,000 ರುಪೀಸ್ ಎಲ್ಲಿದೆ? CGST ಇಲ್ಲಿದೆ. ಓಕೆ. ಅಂಡ್ SGST ಈ 72,000 ರುಪೀಸ್ ಎಲ್ಲಿದೆ? ಈ 72,000 ರುಪೀಸ್ ಇಲ್ಲಿದೆ. ಅರ್ಥ ಆಗ್ತದೆ? ನಾವ್ ಎಷ್ಟು ಅಮೌಂಟ್ ನಾವು ಪೇ ಮಾಡ್ಬೇಕು ಅದನ್ನ ತಗೊಂಡಿದೀವಿ. ಅಂಡ್ ಈಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ನಾವು ಕ್ಲೈಮ್ ಮಾಡ್ಕೊಂತೀವಿ. ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನೋಡಿ, ಇಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ IGST ಕೊಡ್ತೀವಿ. ಅರ್ಥ ಆಗ್ತಾ ಇದೆಯಾ? ನಮ್ಮ ಹತ್ರ ಎಷ್ಟು ಅವೈಲೇಬಲ್ ಇದೆ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್? ನೋಡಿ ಇಲ್ಲಿ, ಇದೊಂದು ನಿಮಿಷ ನಾನು ಅಳಿಸ್ಬಿಡ್ತೀನಿ. ಓಕೆ. ಸೊ ಇಲ್ಲಿ ನಾವು ಗೌರ್ಮೆಂಟ್ಗೆ ಎಷ್ಟು ಪೇ ಮಾಡಬೇಕಾಗಿದೆ? 54,000 ರುಪೀಸ್ ಪೇ ಮಾಡ್ಬೇಕು. ನಮ್ಮ ಹತ್ರ ಆಲ್ರೆಡಿ ಅವೈಲೇಬಲ್ ಎಷ್ಟಿದೆ ಇಲ್ಲಿ? 79,000 ರುಪೀಸ್ ಅವೈಲೇಬಲ್ ಇದೆ. ನಾವು ಪೇ ಮಾಡೋದಕ್ಕಿಂತ ನಮ್ಮ ಹತ್ರ ಅವೈಲೇಬಲ್ ಇರುವಂತದ್ದು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ನಾವು 54,000 ರುಪೀಸ್ ಪೇ ಮಾಡಬೇಕು. ನಮ್ಮ ಹತ್ರ ಅವೈಲೇಬಲ್ ಎಷ್ಟಿದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ IGST 79,000 ರುಪೀಸ್. ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಜಾಸ್ತಿ ಇದೆ ಸರ್. ಜಾಸ್ತಿ ಇದೆಯಾ? ಹೌದು, ಎಕ್ಸಾಕ್ಟ್ಲಿ. ಈಗ ನಾವೇನ್ ಮಾಡ್ತೀವಿ, 54,000 ರುಪೀಸ್ ನಾವು ಕೊಡ್ಬೇಕಾಗಿದೆ. 54,000 ರುಪೀಸ್ ನಾವು ಡಿಡಕ್ಟ್ ಮಾಡ್ಕೊಳ್ಳೋಣ. ನಾವು ಗೌರ್ಮೆಂಟ್ಗೆ ಎಷ್ಟು ಕಟ್ಟಬೇಕು? ಏನು ಕಟ್ಟೋದು ಬೇಡ. ಅರ್ಥ ಆಗ್ತಾ ಇದೆಯಾ? 54,000 ರುಪೀಸ್ ನಾವು ಕಟ್ಟಬೇಕಾಗಿದೆ. ನಮ್ಮ ಹತ್ರ ಆಲ್ರೆಡಿ ನಾವು 54,000 ರುಪೀಸ್ಗಿಂತ ಜಾಸ್ತಿನೇ ನಾವು ಪೇ ಮಾಡಿದೀವಿ ಪರ್ಚೇಸ್ ಮಾಡ್ಬೇಕಾದ್ರೆ. ಸೊ ನಾವು ಎಕ್ಸ್ಟ್ರಾ ಈಗ ನಾವೇನು ಕೂಡ ಗೌರ್ಮೆಂಟ್ಗೆ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಇಲ್ಲೇನು ತೋರಿಸಿದೀವಿ? ನಿಲ್ ಅಂತ ತೋರಿಸಿದೀವಿ. ಈಗ ಒಂದ್ ಕಡೆ ಪೆನ್ನಲ್ಲಿ ಬರ್ಕೊಂಬಿಡಿ, ಇಮಿಡಿಯೇಟ್ ಆಗಿ ಕ್ವಿಕ್ ಆಗಿ ಬರ್ಕೊಂಬಿಡಿ. ಓಕೆನಾ? 79,000 ಅಲ್ಲಿ ಮೈನಸ್ 54,000 ಲೆಸ್ ಮಾಡಿದ್ರೆ ಎಷ್ಟು ಉಳ್ಕೊಳುತ್ತೆ? ಬೇಗ ಎಲ್ಲರೂ ಒಂದು ರಫ್ ಶೀಟ್ ಅಲ್ಲಿ ಬರ್ಕೊಬೇಕು ಬೇಗ. IGST 79,000 ರುಪೀಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. 25,000 ಸರ್. 25,000 ರುಪೀಸ್ ಉಳ್ಕೊಳುತ್ತೆ, ಹೌದಾ? 25 ನಾ? 25 ಸರ್. ಓಕೆ. 25,000 ರುಪೀಸ್ ನಮ್ಮ ಹತ್ರ ಇದೆ. ಏನಿದೆ ಇನ್ನು ಎಕ್ಸೆಸ್ ಉಳ್ಕೊಂಡಿದೆ. ಇದು ಗೊತ್ತಾಗ್ತಾ ಇದೇನಿದು ಎಕ್ಸೆಸ್ ನಮ್ಮ ಹತ್ರ ಇರುವಂತದ್ದು. ಯಾಕೆ ಇದನ್ನ ಈ ಎಕ್ಸೆಸ್ ಅಮೌಂಟ್ ನಾವು ಎಕ್ಸಂಪ್ಷನ್ ತಗೊಬೇಕು, ನಾವು ಡಿಡಕ್ಟ್ ಮಾಡ್ಕೊಬೇಕು. ಗೊತ್ತಾಗ್ತಾ ಇದೆಯಾ? ಈ ITC ನಾವು ಡಿಡಕ್ಟ್ ಮಾಡ್ಕೊಬೇಕು. ನಮ್ಮ ಹತ್ರ ಇನ್ನೂ ಎಕ್ಸೆಸ್ ಇದು ನಾವು ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಇದನ್ನ ನಾವೇನ್ ಮಾಡಬಹುದು ನೋಡಿ. ಈಗ ನೆಕ್ಸ್ಟ್ ನೋಡೋಣ. IGST ಆಯ್ತು, ಹೌದಾ? ನೆಕ್ಸ್ಟ್ ನಾವು CGST ಹೋಗೋಣ. CGST ನಾವು ಎಷ್ಟು ಪೇ ಮಾಡ್ಬೇಕಾಗಿದೆಪ್ಪ? 72,000 ರುಪೀಸ್ ಪೇ ಮಾಡ್ಬೇಕು. 72,000 ರುಪೀಸ್ ಇಲ್ಲಿ ತಗೊಂಡಿದ್ದೀವಿ. ಓಕೆ. ನಮ್ಮ ಹತ್ರ ಅವೈಲೇಬಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಓನ್ಲಿ 57,000 ರುಪೀಸ್ ಇದೆ. ನಾವೆಷ್ಟು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗಿದೆಯೋ ಅದಕ್ಕಿಂತ ಕಮ್ಮಿ ನಮ್ಮ ಹತ್ರ ಇದೆ, ಹೌದಾ? ಫಸ್ಟ್ 57,000 ರುಪೀಸ್ಗೆ 50,000 ರುಪೀಸ್ ಫುಲ್ ಅಮೌಂಟ್ ಡಿಡಕ್ಟ್ ಮಾಡ್ಕೊಡೋಣ. ಈಗ 72,000 ರುಪೀಸ್ಗೆ ಇನ್ನು ನಾವು ಕೈಯಿಂದ ಎಷ್ಟು ಕಟ್ಟಬೇಕಾಗಿದೆ, ಇನ್ನು ಎಷ್ಟು ನಾವು ಪೇ ಮಾಡಬೇಕಾಗಿದೆ? 15,000 ರುಪೀಸ್ ನಮಗೆ ಶಾರ್ಟೇಜ್ ಬರ್ತಾ ಇದೆ. ಈ 15,000 ರುಪೀಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ IGST ಎಕ್ಸೆಸ್ ಇದೆಯಲ್ಲ ಅದ್ರೊಳಗಡೆ ಈ 57,000 ರುಪೀಸ್ ನಾವು ಡಿಡಕ್ಟ್ ಮಾಡೋದು. ನೋಡಿ, IGST ಕ್ರೆಡಿಟ್ ಇದು ಎಕ್ಸೆಸ್ 25,000 ರುಪೀಸ್ ಇತ್ತಲ್ಲ, ಈ ಕ್ರೆಡಿಟ್ ನಾವೇನ್ ಮಾಡಿದೀವಿ ಇಲ್ಲಿ CGST ಡಿಡಕ್ಟ್ ಮಾಡ್ಕೊಂಡಿದ್ವಿ 15,000 ರುಪೀಸ್. ಈಗ 57 ಪ್ಲಸ್ 15,000 CGST ಎಷ್ಟು ಪೇ ಮಾಡ್ಬೇಕಾಗಿದೆ ನಾವು?
ನಿಲ್. CGST ನಾವೇನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಈಗ 25,000 rupees ಒಳಗೆ 15,000 rupees 25,000 ಎಕ್ಸೆಸ್ ಇತ್ತು. ಅದರೊಳಗಡೆ 15,000 rupees ನಾವು CGST ಕೊಟ್ವಿ, ಹೌದಾ? ಇನ್ನೂ ಎಷ್ಟು ಎಕ್ಸೆಸ್ ಉಳ್ಕೊಂತು ನಮ್ಮ ಹತ್ರ? 10,000 sir. ಇನ್ನೂ 10,000 rupees ನಮ್ಮ ಹತ್ರ ಇನ್ನೂ ಎಕ್ಸೆಸ್ ಹಾಗೆ ಇದೆ. ಈಗ ನೋಡೋಣ SGST ಕೊಡೋಣ. 72,000 rupees ನಾವು ಪೇ ಮಾಡಬೇಕಾಗಿದೆ. ಹೌದಾ? ಎಲ್ಲಿದೆ 72,000 ಪೇ ಮಾಡಬೇಕು. 72,000 ಅಲ್ಲಿ ನಮಗೆ ಇಲ್ಲಿ ಎಷ್ಟು ಅವೈಲೇಬಲ್ ಇದೆ? ನಮಗೆ ಇಲ್ಲಿ 57,000 ಫಸ್ಟ್ ಲೆಸ್ ಮಾಡ್ಕೊಂತೀವಿ. ಆಮೇಲೆ ಈ 10,000 rupees ಅಲ್ಲಿಂದ ಬಂತು. ಇಲ್ಲಿ ಈ 10,000 ನಮ್ಮ ಹತ್ರ ಎಕ್ಸೆಸ್ ಉಳ್ಕೊಂಡಿತ್ತಲ್ಲ, 25,000 ಅಲ್ಲಿ 15,000 CGST ಕೊಟ್ವಿ, ಇನ್ನು 10,000 ಮಿಕ್ತು. ಇದನ್ನು ನಾವೇನ್ ಮಾಡ್ತೀವಿ? ಇಲ್ಲಿ IGST ಕ್ರೆಡಿಟ್ ನ ಕೊಡ್ತೀವಿ. ಅರ್ಥ ಆಗ್ತಿದೆಯಾ? 72,000 ಅಲ್ಲಿ SGST ಕ್ರೆಡಿಟ್ 57,000, IGST ಕ್ರೆಡಿಟ್ 10,000. ಇನ್ನು ನಾವು ಗೌರ್ಮೆಂಟ್ಗೆ ಎಷ್ಟು ಪೇ ಮಾಡ್ಬೇಕಾಗತ್ತೆ? 5,000 rupees ಮಾತ್ರ ನಾವೇನ್ ಮಾಡ್ಬೇಕಾಗತ್ತೆ? ಗೌರ್ಮೆಂಟ್ಗೆ ನಾವು ಪೇ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ ನಿಮಗೆ ಇದು? Yes ಓಕೆ, sir. ಓಕೆ, ಡನ್. ಇದು ನಾನು ನಿಮಗೆ ಇದಕ್ಕಿಂತ ಮುಂಚೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಥಿಯರಿ ಹೇಳಿದ್ದೆ, ಹೌದಾ? ಇಲ್ಲಿ ನೋಡಿ, ಸೀಕ್ವೆನ್ಸ್ ಆಫ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಇದನ್ನು ನೀವು ಎಲ್ಲಾದ್ರೂ ಒಂದ್ ಕಡೆ ನೋಟ್ ಬುಕ್ ಅಲ್ಲಿ ಬರ್ಕೊಂಡ್ಬಿಡಿ. ಅರ್ಥ ಆಗ್ತಾ ಇದೆ? ನೀವು ಅದೇ ಸೀಕ್ವೆನ್ಸ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಕಳಿಸಿದ್ ನಾನಿತ್ತು. ನಿಮಿಷ, ಪೇಜ್ ನಂಬರ್ ಹೇಳ್ಬಿಡ್ತೀನಿ. ನಾವು ಪ್ರಾಬ್ಲಮ್ ತೆಗೆದು ಒಂದೇ ನಿಮಿಷ. ಓಕೆ, ಕಾಣಿಸ್ತಾ ಇದೆ? Sir. ಓಕೆ, ಸೊ ಇದ್ರೊಳಗಡೆ ನೋಡಿ, ಇದ್ರೊಳಗೆ ಪೇಜ್ ನಂಬರ್ ನಾನು ಮೊನ್ನೆ ಒಂದು ಕಳಿಸಿದೆ 114. ಓಕೆನಾ? 114 ಒಳಗಡೆ, ಪೇಜ್ 114 ಒಳಗಡೆ ಇದೆ ನೋಡಿ, ಸೀಕ್ವೆನ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು. ಓಕೆ, ಇದನ್ನ ನೀವು ಚೆನ್ನಾಗಿ ಬೈ ಹ್ಯಾಕ್ ಮಾಡ್ಕೊಂಬಿಡಿ. ಅಂಡ್ ನೀವು ಇದನ್ನ ಎಲ್ಲಾದ್ರೂ ಒಂದ್ ಕಡೆ ನೋಟ್ ಬುಕ್ ಅಲ್ಲಿ ಬರ್ಕೊಂಬಿಡಿ. ನಾವೇನ್ ಮಾಡಿದ್ವಿ? IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಮೊದಲು IGST ಕೊಟ್ವಿ. ಎಕ್ಸೆಸ್ ಉಳಿದಿದ್ದನ್ನ ನಾವೇನ್ ಮಾಡಿದ್ವಿ? ನಾವು CGST ಕೊಟ್ವಿ. ಇನ್ನು ಎಕ್ಸೆಸ್ ಉಳಿದಿದ್ದನ್ನ ನಾವು SGST ಕೊಟ್ವಿ. ಕರೆಕ್ಟಾ? ಇದನ್ನ ತಾನೇ ನಾವು ಫಾಲೋ ಮಾಡಿದ್ದು, Yes sir. ಹೌದಾ? ಎಸ್. Yes ಈಗ sir. ಎಸ್, ಡನ್. ಇಲ್ಲೂ ಕೂಡ ನೋಡಿ, CGST ಫಸ್ಟ್ ನಾವು CGST ಕೊಟ್ವಿ, ಎಕ್ಸೆಸ್ ಏನು ಉಳಿದಿರ್ಲಿಲ್ಲ, ಸೊ ಬಿಟ್ವಿ. ಎಕ್ಸೆಸ್ ಏನಾದ್ರು ಉಳಿದಿತ್ತು ಅಂತಂದ್ರೆ IGST ಕೊಡ್ಬೇಕಾಗತ್ತೆ. ಅದೇ ರೀತಿ SGST ಕೂಡ, SGST ಫಸ್ಟ್ ಟ್ಯಾಕ್ಸ್ ನಾವು ಡಿಡಕ್ಟ್ ಅನ್ನ ಮಾಡ್ಕೊಳ್ಳಿ ಮೊದಲು, ಅದಕ್ಕೆ ನೀವು ಕ್ಲೈಮ್ ಮಾಡ್ಕೊಳ್ಳಿ, ITC ತಗೊಳ್ಳಿ. ಇನ್ನೂ ಎಕ್ಸೆಸ್ ಏನಾದ್ರು ಉಳಿತು ಅಂತ ನೀವು IGST ಕೊಡ್ಬೋದು. ಗೊತ್ತಾಗ್ತಾ ಇದೆಯಾ? ನೋಡಿ, ಇಲ್ಲಿ IGST ಕ್ರೆಡಿಟ್ ನೀವು ಯಾವ್ದಕ್ ಬೇಕಾದ್ರೂ ಕೊಡ್ಬೋದು. ಎಕ್ಸೆಸ್ ಉಳಿತು ಅಂತ CGST ಕೊಡ್ಬೋದು, SGST ಕೊಡ್ಬೋದು, UTGST ಕೊಡ್ಬೋದು. ಗೊತ್ತಾಗ್ತಾ ಇದೆಯಾ? ಬಟ್ CGST ಕ್ರೆಡಿಟ್ ಏನಿದೆಯಲ್ಲ, ನೀವು CGST ಬಿಟ್ರೆ IGST ಮಾತ್ರ ಕೊಡಕ್ಕಾಗೋದು. SGST ಕೂಡ, SGST ಬಿಟ್ರೆ ನೆಕ್ಸ್ಟ್ IGST ಮಾತ್ರ ಕೊಡಕ್ಕಾಗೋದು. ಇವೆರಡಿಗೂ ನೀವು ಕೊಡೋದಕ್ಕೆ ಆಗೋದಿಲ್ಲ. ಗೊತ್ತಾಗ್ತಾ ಇದೆ? ಇವೆರಡಿಗೂ ನೀವು ಕೊಡೋದಕ್ಕೆ ಆಗೋದಿಲ್ಲ. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಅಂಡ್ ನೀವು ಯಾವಾಗ್ಲೂ ಕೂಡ ಇದೇ ಆರ್ಡರ್ ಅಲ್ಲಿ ನೀವು ಡಿಡಕ್ಟ್ ಅನ್ನ ಮಾಡ್ಕೊಬೇಕು. ಯಾಕಂತಂದ್ರೆ ಇಟ್ ಇಸ್ ಅ ರೂಲ್. ಓಕೆನಾ? ನೀವು ಈ ಆರ್ಡರ್ ನ ನೀವು ಇಂಟರ್ಚೇಂಜ್ ಮಾಡೋ ಹೋಗಿಲ್ಲ. IGST ಕ್ರೆಡಿಟ್ ಅನ್ನ, ಎಕ್ಸೆಸ್ ಕ್ರೆಡಿಟ್ ನೀವು ಫಸ್ಟ್ SGST ಕೊಟ್ಟು ಆಮೇಲೆ CGST ಕೊಡೋದಕ್ಕೆ ಆಗೋದಿಲ್ಲ. ನೀವು ಇದೇ ಫಾರ್ಮೆಟ್ ಅನ್ನ ಫಾಲೋ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದನ್ನ ಚೆನ್ನಾಗಿ ನೀವು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ ನಿಮಗೆ? Yes sir. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫೈನ್. ಓಕೆ, ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಎಸ್, ಫೈನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಇಲ್ಲಿ ಒಂದೇ ಪೇಜಲ್ಲಿ ಬರೋಣ ನೋಡ್ಕೊಳ್ಳೋಣ. ಓಕೆ, ಡನ್. ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ಪ್ರಾಬ್ಲಮ್ ಕಾಣಿಸ್ತಾ ಇದೆಯಲ್ಲ? Yes sir. ಓಕೆ, ಸೊ ಇಲ್ಲಿ ನಮಗೆ ಫಾಲೋಯಿಂಗ್ ಇನ್ಫಾರ್ಮೇಶನ್ ಡಿಟರ್ಮೈನ್ ದ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಡ್ಮಿಸಿಬಲ್ ಅಂದ್ರೆ ಅಲೋವಬಲ್ ಅಡ್ಮಿಸಿಬಲ್ ಆಸ್ ಪರ್ ಟ್ಯಾಕ್ಸ್. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಲ್ ಏನಿದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಹೇಳ್ತಾ ಇದ್ದಾರೆ. ನಾವಿಲ್ಲಿ ನೋಡ್ಕೊಳ್ಳೋಣ ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಗೊತ್ತಾ. ಓಕೆ, ಪರ್ಚೇಸಸ್ ಮೇಲೆ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಏನ್ ಕಸ್ಟಮರ್ಸ್ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದು ಅದ್ರೊಳಗಡೆ ನಾವು ನಾವು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ಬೇಕಾದ್ರೆ ಏನ್ ಟ್ಯಾಕ್ಸ್ ನ ಪೇ ಮಾಡಿದ್ವಿ ಅದನ್ನ ಡಿಡಕ್ಟ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ರಿಮೈನಿಂಗ್ ಟ್ಯಾಕ್ಸ್ ನ ಕಟ್ತೀವಿ. ಅದು ನಾವು ಅದನ್ನೇ ಇಲ್ಲಿ ನಾವು ಈ ಪ್ರಾಬ್ಲಮ್ ಕೂಡ ನಾವು ತೋರಿಸಿರುವಂತದ್ದು. ಓಕೆ,
ಪರ್ಚೇಸಸ್ ಏನೇನ್ ಮಾಡಿದ್ದಾರೆ ಅವರು ನೋಡಿ. ವಾಯ್ಸ್ ಸ್ಲೋ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆಯಾ ವಾಯ್ಸ್ ಎಲ್ಲರಿಗೂ? ವಾಯ್ಸ್ ಕೇಳಿಸ್ತಾ ಇದೆಯಾ ಈಗ ಎಲ್ಲರಿಗೂ? ಹಾ ಅನಿತೇನ ಸರ್ ಮೆಸೇಜ್? ಹಾ, ಓಕೆ, ಡನ್. ಫೈನ್. ಈಗ ಗೂಡ್ಸ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಪರ್ಸನ್, ಓಕೆನಾ? ಅನ್ರಿಜಿಸ್ಟರ್ಡ್ ಪರ್ಸನ್, GST ರಿಜಿಸ್ಟ್ರೇಷನ್ ಆಗದೆ ಇರೋ ಹತ್ರ ಏನ್ ಮಾಡಿದ್ದಾರೆ? ಪರ್ಚೇಸ್ ಮಾಡಿದ್ದಾರೆ. ಮೊದಲನೇದಾಗಿ GST ಯಾರು ರಿಜಿಸ್ಟ್ರೇಷನ್ ಆಗಿರಲ್ವೋ ಅವರು GST ನ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆ? ಯಾರು GST ರಿಜಿಸ್ಟ್ರೇಷನ್ ತಗೊಂಡಿರ್ತಾರೋ ಅವ್ರು ಮಾತ್ರ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡಕ್ಕಾಗೋದು. ಸೇಲ್ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅವ್ರು ಮಾತ್ರ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡ್ತಾರೆ, ಬೇರೆ ಇನ್ಯಾರು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಇದು ರೂಲ್. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಟ್ಯಾಕ್ಸ್ ಪೇಡ್ ಅಂಡರ್ ರಿವರ್ಸ್ ಚಾರ್ಜ್ ಮೆಕಾನಿಸಮ್. ಗೊತ್ತಾಗ್ತದೆ? ಪರ್ಚೇಸರ್ ಇಲ್ಲಿ ಏನ್ ಮಾಡ್ತಾನೆ? ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡ್ತಾನೆ. ಗೊತ್ತಾಗ್ತಿದ್ಯಾ? ಯಾರ ಬದಲು ಯಾರು ಸೇಲ್ ಮಾಡಿರ್ತಾರಲ್ಲ ಅವ್ರ ಬದಲು ಪರ್ಚೇಸರ್ ಏನ್ ಮಾಡ್ತಾರೆ? ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಬೇಕಾದ್ರೆ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತಾರೆ. ಅದನ್ನ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ GST ಪೇಡ್ ಅಟ್ ಇನ್ಪುಟ್ಸ್ ಅಂದ್ರೆ ಪರ್ಚೇಸಸ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ಏನೇನ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 30,000 rupees ಅನ್ರಿಜಿಸ್ಟರ್ಡ್ ಪರ್ಸನ್ ಇಂದ ಪರ್ಚೇಸ್ ಮಾಡಿದ್ದಾರೆ, 30,000 rupees ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಗೂಡ್ಸ್ ಪರ್ಚೇಸ್ ಫ್ರಮ್ ರಿಜಿಸ್ಟರ್ಡ್ ಪರ್ಸನ್, ಟ್ಯಾಕ್ಸ್ ಡೆಪಾಸಿಟೆಡ್ ಬೈ ದ ಸಪ್ಲೈಯರ್, 98,000 rupees ಏನ್ ಮಾಡ್ತಾನೆ? ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾನೆ. ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ನಾಟ್ ಯೂಸ್ಡ್ ಫಾರ್ ಬಿಸ್ನೆಸ್ ಪರ್ಪಸ್. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ನಾಟ್ ಯೂಸ್ಡ್ ಫಾರ್ ಬಿಸ್ನೆಸ್ ಪರ್ಪಸ್. ಬಿಸ್ನೆಸ್ ಪರ್ಪಸ್ ಗೆ ಯೂಸ್ ಮಾಡ್ತಾ ಇಲ್ಲ. ಸೊ ಇದನ್ನ ನಾವೇನ್ ಮಾಡ್ತೀವಿ? ತಗೊಳ್ಳೋ ಹಾಗೆ ಇಲ್ಲ, ಇಗ್ನೋರ್. ಕಾರ್ ಪರ್ಚೇಸ್ ಫಾರ್ ಸೇಲ್ಸ್ ಮ್ಯಾನೇಜರ್. ಯಾರಿಗೆ ಪರ್ಚೇಸ್ ಮಾಡ್ತಾರೆ? ಸೇಲ್ಸ್ ಮ್ಯಾನೇಜರ್ ಪರ್ಚೇಸ್ ಮಾಡ್ತೀವಿ. ಎಲ್ಲೂ ಕೂಡ ಇದನ್ನ ಬಿಸ್ನೆಸ್ ಗೆ ಅಂತ ಹೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆ? ಸೊ ಹಾಗಾಗಿ ಇದನ್ನು ಕೂಡ ನಾವು ಕನ್ಸಿಡರೇಷನ್ ತಗೊಳ್ಳೋ ಹಾಗಿಲ್ಲ. ಗೂಡ್ಸ್ ಪರ್ಚೇಸ್ಡ್ ಅಗೇನ್ಸ್ಟ್ ವ್ಯಾಲಿಡ್ ಇನ್ವಾಯ್ಸ್ ಬಟ್ ದ ಟ್ಯಾಕ್ಸ್ ಹ್ಯಾಸ್ ನಾಟ್ ಡೆಪಾಸಿಟೆಡ್ ಬೈ ದ ಸಪ್ಲೈಯರ್. ಇಲ್ಲಿ ಏನ್ ಹೇಳ್ತಾರೆ? ಟ್ಯಾಕ್ಸ್ ಡೆಪಾಸಿಟ್ ಮಾಡಿಲ್ಲ ಅಂತೆ. ಅರ್ಥ ಆಗ್ತಾ ಇದೆ? ಸಪ್ಲೈಯರ್ ಯಾರಿದ್ದಾರೆ? ಟ್ಯಾಕ್ಸ್ ಡೆಪಾಸಿಟ್ ಮಾಡಿಲ್ಲ. ಸೊ ಅದಕ್ಕೆ ನಾವು ಇದನ್ನು ಕೂಡ ನಾವು ಕ್ಲೈಮ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆ? ಇಲ್ಲಿ ಪ್ರಾಬ್ಲಮ್ ಅನ್ನು ನಮಗೆ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಇದಿಲ್ಲ. ಈಗ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಜಸ್ಟ್ ಏನಿಲ್ಲ, ಆಸ್ ಇಟ್ ಈಸ್ ಹಾಗೆ ಅದೇ ಸ್ಟೇಟ್ಮೆಂಟ್ಸ್ ಗಳನ್ನ ಇಲ್ಲಿ ಕಂಟಿನ್ಯೂ ಮಾಡಿ ಅಮೌಂಟ್ ಬರೆಯೋ ಕಾಲಮ್ ಅಲ್ಲಿ ಯಾವ್ಯಾವ್ದನ್ನ ತೋರಿಸಬೇಕು, ಯಾವ್ದನ್ನ ನಿಲ್ ತೋರಿಸಬೇಕು ಅಂತ ಬಿಟ್ಟು ನೋಡ್ಕೊಬೇಕಷ್ಟೇ. ಸೊ ಫಸ್ಟ್ 30,000 rupees ನಾನು ಹೇಳಿದೆ ರಿವರ್ಸ್ ಚಾರ್ಜ್ ಮೆಕಾನಿಸಮ್. ಅಂದ್ರೆ ಯಾರು ಸಪ್ಲೈಯರ್ ಇರ್ತಾರೆ ಅವ್ರು ಮಾಡೋದಿಲ್ಲ, ನಾವೇ ಅವ್ರ ಬದಲು ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಬೇಕಾದ್ರೆ ನಾವೇನೇ ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಡೈರೆಕ್ಟ್ ಆಗಿ ಪೇ ಮಾಡ್ಬೇಕಾಗತ್ತೆ. 30,000 rupees ITC ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಗೂಡ್ಸ್ ಪರ್ಚೇಸ್ ಫ್ರಮ್ ರಿಜಿಸ್ಟರ್ಡ್ ಪರ್ಸನ್ 98,000 rupees ನಾವು ಪೇ ಮಾಡಿದ್ವಿ. ಅದನ್ನ ನಾವು ಕ್ಲೈಮ್ ಅನ್ನ ತಗೊಳ್ಳೋಣ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇನ್ವರ್ಡ್ ಸಪ್ಲೈ ನಾನು ಹೇಳಿದ್ದೆ, ಹೌದಾ? ಇದು ಬಿಸ್ನೆಸ್ ಸಿಗಲ್ಲ, ನಿಲ್. ಅಂಡ್ ಕಾರ್ ಪರ್ಚೇಸ್ ಮಾಡಿರೋದು ಬಿಸ್ನೆಸ್ ಸಿಗಲ್ಲ, ಇದು ನಿಲ್. ಅಂಡ್ ಗೂಡ್ಸ್ ಪರ್ಚೇಸ್ ಬಟ್ ನಾಟ್ ಡೆಪಾಸಿಟೆಡ್, ಟ್ಯಾಕ್ಸ್ ನಾಟ್ ಡೆಪಾಸಿಟ್, ಟ್ಯಾಕ್ಸ್ ಅನ್ನು ಡೆಪಾಸಿಟ್ ಮಾಡಿಲ್ಲ. ಸೊ ಅದಕ್ಕೂ ಕೂಡ ನಾವು ಕ್ಲೈಮ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತದೆ? ಸೊ ಟೋಟಲ್ ಅವೈಲೇಬಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಓನ್ಲಿ 1,28,000 rupees ಅಷ್ಟೇ ಇದೆ. ಅರ್ಥ ಆಗ್ತದೆ? ಇಲ್ಲಿ ಸಿಚುವೇಶನ್ ಗಳನ್ನ ನೀವು ಅರ್ಥ ಮಾಡ್ಕೊಬೇಕು. ಗೊತ್ತಾಗ್ತದೆ? ಈ ಪ್ರಾಬ್ಲಮ್ ತುಂಬಾ ಈಸಿ ಇದೆ, ಇಲ್ಲ ಅಂತಲ್ಲ, ಯಾವ್ದು ತಗೋಬೇಕು ಯಾವ್ದು ಬೇಡ. ಬಟ್ ನೀವು ಆಕ್ಚುಲ್ ಆಗಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇದನ್ನ ಇಲ್ಲಿ ಯಾವ್ದನ್ನ ಕನ್ಸಿಡರೇಷನ್ ತಗೊಬೇಕು ಅನ್ನೋಂಥದ್ದು ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಾ ಇದೆ? ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ನಾವು ಆಲ್ರೆಡಿ ಹೇಳಿದ್ದೆ ಒಂದು. ಓಕೆ, ಸೊ ಇಲ್ಲಿ ಗೂಡ್ಸ್ ಪರ್ಚೇಸ್ಡ್ ಬಟ್ ದ ಟ್ಯಾಕ್ಸ್ ನಾಟ್ ಹ್ಯಾಸ್ ಬೀನ್ ಡೆಪಾಸಿಟೆಡ್ ಬೈ ದ ಸಪ್ಲೈಯರ್. ಸಪ್ಲೈಯರ್ ಟ್ಯಾಕ್ಸ್ ಅನ್ನು ಡೆಪಾಸಿಟ್ ಮಾಡಿಲ್ಲ ಅಂತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೋಸ್ಕರ ಆ ಕ್ಲೈಮ್ ಅನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಯಾಕೆ ಸಪ್ಲೈಯರ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ನಮಗೆ ಯಾಕೆ ಸರ್ ಈ 1,28,000 ಈಗ ಅವ್ನು ಡೆಪಾಸಿಟ್ ಮಾಡಿದ್ದ ಅಂತಂದ್ರೆ ಈ 47,000 rupees ಇದೆಯಲ್ಲ, ಈ 47,000 rupees ಇಲ್ಲಿ ಬಂದಿರೋದು. ಅವಾಗ ನಮಗೆ ಎಕ್ಸೆಂಪ್ಷನ್ ಅಮೌಂಟ್ ಏನಾಗಿರೋದು? ಜಾಸ್ತಿ ಆಗಿರೋದು. ಗೊತ್ತಾಗ್ತಾ ಇದೆಯಾ? ಅವ್ನ್ ಮಾಡಿರೋ ತಪ್ಪಿಗೆ ನಮಗೆ ಯಾಕೆ ಸರ್ ಶಿಕ್ಷೆ? ಅವ್ನ್ ಮಾಡಿರೋ ತಪ್ಪಿಗೆ ನಾವ್ ಯಾಕೆ ಸರ್ ಬೆನಿಫಿಟ್ ತಗೊಳಕ್ಕಾಗಲ್ಲ? ಯಾಕೆ ಅಂತಂದ್ರೆ ಈ GST ಏನಿದೆ ಇದು ಸಿನ್ಸ್ ಫ್ರಮ್ ಮ್ಯಾನುಫ್ಯಾಕ್ಚರರ್ ಇಂದ ಹಿಡಿದ್ಬಿಟ್ಟು ಫೈನಲ್ ಕನ್ಸ್ಯೂಮರ್ ವರೆಗೂ ಕೂಡ ಒಂದು ಲಿಂಕ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಮ್ಯಾನುಫ್ಯಾಕ್ಚರರ್ ಹೋಲ್ಸೇಲರ್ ಮಾಡ್ತಾನೆ, ಹೋಲ್ಸೇಲರ್ ಡಿಸ್ಟ್ರಿಬ್ಯೂಟರ್ ಮಾಡ್ತಾನೆ, ಡಿಸ್ಟ್ರಿಬ್ಯೂಟರ್ ಇನ್ನೊಬ್ಬ ಹೋಲ್ಸೇಲರ್ ಮಾಡ್ತಾನೆ, ಆಮೇಲೆ ರಿಟೇಲ್ ಸ್ಟೋರಿಗೆ ಹೋಗುತ್ತೆ. ಎಲ್ಲರೂ ಕೂಡ ಯಾರಿಗೆ ಸೇಲ್ ಮಾಡಿದ್ದಾರೆ ಅನ್ನುವಂತಹ ಡೀಟೇಲ್ ಎಲ್ಲರೂ ಕೂಡ ಕೊಡಬೇಕು. ಎಲ್ಲರೂ ಕೂಡ ಎವ್ರಿ ಮಂತ್ ರಿಟರ್ನ್ಸ್ ನ ಫೈಲ್ ಮಾಡ್ಬೇಕು. ಅವಾಗ ಮಾತ್ರ ಬೆನಿಫಿಟ್ ಎಲ್ಲರೂ ತಗೊಳಕ್ಕಾಗತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೆನಿಫಿಟ್ ಏನಿದೆ, ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೆನಿಫಿಟ್ ಎಲ್ಲರೂ ತಗೊಳಕ್ಕಾಗತ್ತೆ. ಅದರ್ವೈಸ್ ಒಬ್ರು ಮಿಸ್ ಮಾಡಿದ್ರು ಕೂಡ ತಗೊಳೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ಅವ್ರೇನ್ ಮಾಡ್ತಾರೆ? ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಲೇಬೇಕು. ಅವ್ರು ಮಿಸ್ ಮಾಡಿದಾರೆ, ಸೊ ಅದಕ್ಕೆ ನಮಗೆ ಬೆನಿಫಿಟ್ ನಾವು ತಗೊಳಕ್, ಅವ್ರ ಅಕಸ್ಮಾತ್ ನೆಕ್ಸ್ಟ್ ಡೆಪಾಸಿಟ್ ಮಾಡಿದಾಗ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಮಂತ್ ನಾವು ಮುಂದೆ ಫರ್ದರ್ ನಾವು ಏನ್ ಮಾಡ್ಬೋದು? ಆ ಬೆನಿಫಿಟ್ ಅನ್ನ ತಗೊಬಹುದು. ಡನ್. ಓಕೆ, ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೋಡ್ತಾ ಇದ್ರಲ್ಲ ಎಲ್ಲ? ಎಸ್ ಸರ್. ಓಕೆ, Yes, sir. ಫೈನ್. ನೆಕ್ಸ್ಟ್ ನೋಡಿ, ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಗೊತ್ತಾಗ್ತದೆ? ಒಂಚೂರು ಕ್ಲೀನ್ ಆಗಿ ಅಲರ್ಟ್ ಆಗಿ ಕೇಳಿಸ್ಕೊಡಿ. ಓಕೆ, ಎಷ್ಟೊತ್ತು ಟೈಮ್ ಇದೆ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ತಗೊಳ್ಳೋಣ ಅಂತ. ಓಕೆ, ಸೊ ಇದು ಮೀಟಿಂಗ್ 40 minutes ಕ್ಲೋಸ್ ಆಗ್ಬಿಡುತ್ತೆ. ಫೈನ್.
ಈ ಮ್ಯಾನುಫ್ಯಾಕ್ಚರ್ ಹ್ಯಾಸ್ ಎಂಟರ್ಡ್ ಇಂಟು ಎ ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ ಮಷಿನರಿ. ಒಂದು ಮಷಿನ್ ಸಪ್ಲೈ ಮಾಡ್ತೀನಿ ಅಂತ ಯಾವುದೋ ಒಬ್ಬ ಮ್ಯಾನುಫ್ಯಾಕ್ಚರ್ ಕಾಂಟ್ರಾಕ್ಟ್ ಬಂದಿದ್ದಾನೆ, ಕಾಂಟ್ರಾಕ್ಟ್ ನ ಮಾಡ್ಕೊಂತಾ ಇದ್ದಾನೆ. ಸೊ ಪ್ರೈಸ್ ಆಫ್ ಮಷಿನ್ ಎಷ್ಟಿದೆ? 4,50,000 rupees ಇದೆ. ಮಷೀನ್ಗೆ ಇನ್ಸ್ಪೆಕ್ಷನ್ ಅಮೌಂಟ್ ಆಗ್ತಾ ಇದೆ 8,400. ಆ ಮಷಿನ್ ಪ್ಯಾಕೇಜಿಂಗ್ ಹೋಗ್ತಾ ಇದೆ 26,500 rupees. ಟ್ರಾನ್ಸ್ಪೋರ್ಟೇಷನ್ ಫಾರ್ ಡಿಸ್ಪ್ಯಾಚ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಮಷಿನ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟಾಗ್ತಾ ಇದೆ? 10,500 rupees ಆಗ್ತಾ ಇದೆ. ಡಿಸೈನ್ ಅಂಡ್ ಡ್ರಾಯಿಂಗ್ ಚಾರ್ಜಸ್ ಇನ್ಕ್ಲೂಡೆಡ್ ಇನ್ ದ ಮಷೀನ್. ಓಕೆ, ಡಿಸೈನ್ ಅಂಡ್ ಡ್ರಾಯಿಂಗ್ ಚಾರ್ಜಸ್ ಏನಿದೆ ಅದು ಇದ್ರೊಳಗಡೆ ಇನ್ಕ್ಲೂಡ್ ಆಗಿದೆ ಅಂತೆ. ಸೊ ಇದನ್ನ ಮತ್ತೆ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? 29,000 rupees ಯಾವ್ದ್ರೊಳಗೆ ಇನ್ಕ್ಲೂಡ್ ಆಗಿದೆ? 45,000 rupees, 4,50,000 rupees ಇನ್ಕ್ಲೂಡ್ ಆಗಿದೆ. ರೇಟ್ ಆಫ್ GST ಬಂದ್ಬಿಟ್ಟು 12,000 rupees. ಓಕೆ, ಫೈಂಡ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಟರ್ಮ್ ಇದೆಯಲ್ಲ, ಟ್ಯಾಕ್ಸಬಲ್ ವ್ಯಾಲ್ಯೂ ಅಂಡ್ GST ಪೇಯಬಲ್. ನಮಗೆ ಟ್ಯಾಕ್ಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಆದ್ಮೇಲೆ ನಾವು GST ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಕ್ಕಾಗೋದು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆ? ಟ್ಯಾಕ್ಸಬಲ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ಟ್ರಾನ್ಸಾಕ್ಷನ್ ನಮಗೆ ಗೊತ್ತಾದ್ಮೇಲೆ ನಾವು GST ಪೇಯಬಲ್ GST ಪೇಯಬಲ್ ಕ್ಯಾಲ್ಕುಲೇಟ್ ಮಾಡಕ್ಕಾಗೋದು. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ರು, ಇಷ್ಟಿಷ್ಟು ಸೇಲ್ ಮಾಡಿದೀವಿ, ಇಷ್ಟಿಷ್ಟು ಪರ್ಚೇಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆ? ಬಟ್ ಇಲ್ಲಿ ಡೀಟೇಲ್ ಕೊಡ್ತಾ ಇದ್ದಾರೆ. ನಾವೀಗ ಪರ್ಚೇಸಸ್ ಎಷ್ಟು, ಸೇಲ್ಸ್ ಎಷ್ಟು ಅಂತ ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕು. The manufacturer use capital goods to manufacture the machine, which includes GST of rupees 15,000. Okay, the manufacturer capital goods ನ ಯೂಸ್ ಮಾಡ್ಕೊಂತ ಇದ್ದಾನೆ. ಈ ಮಷೀನ್ ಯೂಸ್ ಮಾಡೋದಕ್ಕೆ ಕ್ಯಾಪಿಟಲ್ ಗೂಡ್ಸ್ ನ ಪರ್ಚೇಸ್ ಮಾಡ್ತಾನೆ. ಅದಕ್ಕೆ ಆ ಕ್ಯಾಪಿಟಲ್ ಗೂಡ್ಸ್ ಗೆ ಅವನು ಎಷ್ಟು ಪರ್ಚೇಸ್ ಮಾಡೋಕೆ ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ರೆ 15,000 rupees GST ಪೇ ಮಾಡ್ತದೆ. ಬಿಸೈಡ್ಸ್ ಇನ್ಪುಟ್ಸ್ ಅನ್ನು ಬಿಟ್ಬಿಟ್ಟು ಬಿಸೈಡ್ಸ್ ಇನ್ಪುಟ್ಸ್ ಯೂಸ್ಡ್ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸಿಸ್ಟ್ ಆಫ್ GST paid rupees 8,500 to supplier. ಇನ್ಪುಟ್ಸ್ ಅನ್ನ ಬಿಟ್ಬಿಟ್ಟು ಬೇರೆ ಸಪ್ಲೈಯರ್ಸ್ ಗಳ ಹತ್ರ ಸರ್ವಿಸಸ್ ಬೇರೆ ಅದು ಇದು ತಗೊಂಡಿದ್ದಾರೆ, ಅವರಿಗೆ 8,500 rupees GST ನ ಪೇಮೆಂಟ್ ನ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇಷ್ಟು ಪ್ರಾಬ್ಲಮ್ ಇದೆ. ಡನ್, ಫೈನ್. ಈಗ ನಾವು ಇದನ್ನ ಯೂಸ್ ಮಾಡ್ಕೊಂಡು ನಾವು ಮೊದ್ಲೇನ್ ಮಾಡ್ಕೊಬೇಕು? ನಾನು ಏನ್ ಹೇಳಿದೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂನ, ಟ್ಯಾಕ್ಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ಆಮೇಲೆ ನಾವು GST ಪೇಬಲ್ ನ ಕ್ಯಾಲ್ಕುಲೇಟ್ ಮಾಡಕ್ ಆಗೋದು. ಅರ್ಥ ಆಗ್ತಾ ಇದೆ? ಈಗ ನೋಡಿ, ನಾವು ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ ಓಕೆನಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವ್ ಏನೇನ್ ತಗೊಬೇಕಾಗತ್ತೆ? ಒಂದು, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಮಷೀನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆಫ್ ದ ಮಷೀನ್ ತಗೊಂಡಿದೀವಿ. ಆಮೇಲೆ ಇನ್ಸ್ಪೆಕ್ಷನ್ ಚಾರ್ಜಸ್ ತಗೊಬೇಕು. ಇನ್ಸ್ಪೆಕ್ಷನ್ ಚಾರ್ಜಸ್ ಮಷೀನ್ಗೆ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ, ಅದನ್ನ ನಾವು ಬಿಡೋ ಹಾಗಿಲ್ಲ. ಓಕೆ, ಅದನ್ನು ಕೂಡ ತಗೊಂಡಿದೀವಿ. ಪ್ಯಾಕೇಜಿಂಗ್ ಚಾರ್ಜಸ್ ಇದೆ, ಅದು ಕೂಡ ಇನ್ಕ್ಲೂಡ್ ಮಾಡ್ಕೊಬೇಕಾಗತ್ತೆ, ಅದನ್ನು ನಾವು ಬಿಡೋ ಹಾಗಿಲ್ಲ. ದೀಸ್ ಆಲ್ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದು ನಾವು ಪರ್ಟಿಕ್ಯುಲರ್ ಆಗಿ ನಾವು ಅದಕ್ಕೆ ಆಡ್ ಮಾಡಲೇಬೇಕು. ಓಕೆ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇದೆ 10,500 rupees. ಓಕೆ, 10,500 rupees ಟೋಟಲ್. ಈಗ ಕಾಸ್ಟ್ ಆಫ್ ಮಷೀನ್ ಎಷ್ಟಾಯ್ತು? 9 lakh ಬಿಫೋರ್ GST 4,95,400 rupees. ಇದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಯ್ತು. ಇದ್ರ ಮೇಲೆ GST ಕೊಟ್ಟಿದ್ದಾರೆ ಎಷ್ಟು? 12%. ಹೌದಾ? 4,95,400 rupees ಮೇಲೆ 12% GST ಅಂತಂದ್ರೆ 59,448 rupees GST ಆಯ್ತು. ಓಕೆ, ಈಗ ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂದ್ಬಿಟ್ಟು ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು? ಈಗ 5,54,848 rupees. ಇದು ಟ್ಯಾಕ್ಸಬಲ್ ವ್ಯಾಲ್ಯೂ, ಇದು ಸೇಲ್ಸ್ ವ್ಯಾಲ್ಯೂ. ಅರ್ಥ ಆಗ್ತಿದೆ? ಇನ್ಕ್ಲೂಡಿಂಗ್ GST. ಓಕೆ, ಇನ್ಕ್ಲೂಡಿಂಗ್ ಬಿಫೋರ್ GST ಎಷ್ಟು? 4,95,400 ಅಂಡ್ ಆಫ್ಟರ್ ಇನ್ಕ್ಲೂಡಿಂಗ್ GST ಆ ಒಂದು ವ್ಯಾಲ್ಯೂ ಆಫ್ ಮಷೀನ್ ಏನಿದೆ 5,54,848 rupees. ಈಗ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಸೇಲ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಾಯ್ತು. ಈಗ ನಾವೇನ್ ಮಾಡ್ಬೇಕು? ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಯಾಲ್ಕುಲೇಟ್. ನೋಡಿ, ಇಲ್ಲಿ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಎರಡರದ್ದು ಇನ್ಫಾರ್ಮೇಶನ್ ಬೇಕು. ಒಂದು ಪರ್ಚೇಸಸ್. ಓಕೆ, ಪರ್ಚೇಸಸ್ ಅಲ್ಲಿ ನಾವೇನ್ ಮಾಡ್ತೀವಿ? ನಮಗೆ ಏನ್ ಬೇಕು? ಎಲ್ಲ ಸೇಲ್ಸ್ ಇನ್ಫಾರ್ಮೇಶನ್ ಬೇಕು. ಓಕೆ, ಸೇಲ್ಸ್ ಇನ್ಫಾರ್ಮೇಶನ್ ಎಲ್ಲ ಬೇಕು. ಅದ್ರೊಳಗಡೆ ನಾವು ಪರ್ಚೇಸಸ್ ಮೇಲೆ ಏನ್ ಟ್ಯಾಕ್ಸ್ ನ ಪೇ ಮಾಡಿದೀವಿ ಅದನ್ನ ನಾವೇನ್ ಮಾಡ್ಕೊಂತೀವಿ? ಲೆಸ್ ಮಾಡ್ಕೊಂತೀವಿ. ಅವಾಗ ನಮಗೆ ಏನ್ ಸಿಗತ್ತೆ? ನೆಟ್ ಟ್ಯಾಕ್ಸ್ ಪೇಯಬಲ್. ನೆಟ್ ಟ್ಯಾಕ್ಸ್ ಪೇಬಲ್ ಸಿಗುತ್ತೆ. ITC ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಮೊದಲು ನಮಗೆ ಸೇಲ್ಸ್ ಇನ್ಫಾರ್ಮೇಶನ್ ಬೇಕು, ಆಮೇಲೆ ನಮಗೆ ಪರ್ಚೇಸ್ ಇನ್ಫಾರ್ಮೇಶನ್ ಬೇಕು, ಅಂಡ್ ಅದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಪೇ ಮಾಡಿದೀವಿ ಇನ್ಫಾರ್ಮೇಶನ್ ಬೇಕು. ಈ ಸೇಲ್ಸ್ ಒಳಗಡೆ ನಾವು ಪರ್ಚೇಸ್ ಟ್ಯಾಕ್ಸ್ ಅನ್ನು ಲೆಸ್ ಮಾಡ್ಕೊಂಡ್ರೆ ನಮಗೆ ಏನ್ ಸಿಗುತ್ತೆ? ನೆಟ್ ಟ್ಯಾಕ್ಸ್ ಪೇಬಲ್ ಸಿಗುತ್ತೆ. ಈಗ ನೋಡ, ನಾವು ಸೇಲ್ಸ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದೆ? ಪರ್ಚೇಸಸ್ ಮೇಲೆ ಟ್ಯಾಕ್ಸ್ ನ ಪೇಮೆಂಟ್ ನ ಮಾಡಿದೀವೋ ಇಲ್ವೋ ಅಂತ ನಾವು ನೋಡ್ಬೇಕು. ಓಕೆ, GST ಪೇಯಬಲ್ ನಾವೇನ್ ಬರ್ಕೊಳ್ಳೋಣ ಇಲ್ಲಿ? ಅಲೋಯಬಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡ್ GST ಪೇಯಬಲ್. GST payable on taxable supplies ಅಂದ್ರೆ ಸೇಲ್ಸ್. ಓಕೆನಾ? ಟ್ಯಾಕ್ಸಬಲ್ ಸಪ್ಲೈಸ್ ಸೇಲ್ಸ್. ಟ್ಯಾಕ್ಸಬಲ್ ಸಪ್ಲೈ ಸೇಲ್ಸ್ ಡ್ಯೂರಿಂಗ್ ದ ಪೀರಿಯಡ್ ಎಷ್ಟಿದೆ ಇಲ್ಲಿ? 59,448 rupees ಇಲ್ಲಿಂದ ಇಲ್ಲಿಗೆ. ಹಾಗಾದ್ರೆ ಇಷ್ಟು ಟ್ಯಾಕ್ಸ್ ಅನ್ನು ಪೇಮೆಂಟ್. ಈಗ ನಾವು ಇದ್ರೊಳಗೆ ಏನ್ ಲೆಸ್ ಮಾಡ್ಕೊಬೇಕು? ನಾವು ಪರ್ಚೇಸಸ್ ಮಾಡ್ಬೇಕಾದ್ರೆ ಪೇ ಮಾಡಿರುವಂತಹ GST ನಾವ್ ಇಲ್ಲಿ ಲೆಸ್ ಮಾಡ್ಕೊಂತೀವಿ. ಈಗ ಇಲ್ಲಿ ನೋಡಿ, ಇದನ್ನೆಲ್ಲ ಅಳಿಸ್ಬಿಡ್ತೀವಿ.
ಓಕೆ. ಸೊ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ ಪರ್ಚೇಸಸ್ ಮೇಲೆ ನಾವು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿರೋ ಒಂದು ಕ್ಯಾಪಿಟಲ್ ಗೂಡ್ಸ್. ಹೌದಾ, ನಾವಿಲ್ಲಿ ನೋಡಿ ಕ್ಯಾಪಿಟಲ್ ಗೂಡ್ಸ್ ಅವ್ರು ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಗೂಡ್ಸ್ ಅನ್ನ ನಾವು ಯೂಸ್ ಮಾಡ್ಕೊಂಡು ಅದಕ್ಕೆ GST ಎಷ್ಟು ಪೇಡ್ ಮಾಡಿದ್ವಿ 15,000. ಇದನ್ನು ನಾವಿಲ್ಲಿ ಏನ್ ಮಾಡ್ಕೊಂತೀವಿ, ಲೆಸ್ ಮಾಡ್ಕೊಂತೀವಿ. ಓಕೆ. ಅಂಡ್ ನೆಕ್ಸ್ಟ್ ನಾವು ಬಿಸೈಡ್ಸ್ ಇನ್ಪುಟ್ಸ್ ಯೂಸ್ಡ್ ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಕನ್ಸಿಸ್ಟ್ ಆಫ್ 8 ಇನ್ಪುಟ್ಸ್ ನ ಬಿಟ್ಬಿಟ್ಟು ಬೇರೆ ನಾವು ಕೂಡ ನಾವು ಸಪ್ಲೈಯರ್ ಹತ್ರ ಬೆನಿಫಿಟ್, ಸಪ್ಲೈಯರ್ ಹತ್ರ ನಾವು ಬೇರೆ ಬೇರೆ ಸಪ್ಲೈಸ್ ಗಳನ್ನ ತಗೊಂಡಿದ್ದೀವಿ. ಅದಕ್ಕೆ ನಾವು ಟ್ಯಾಕ್ಸ್ ಎಷ್ಟು ಪೇ ಮಾಡ್ತಿದೀವಿ, 8,500 rupees ನಾವು ಅದಕ್ಕೆ ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡ್ತಾ ಇದೀವಿ. ಅರ್ಥ ಆಗ್ತಿದೆ? ಈ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಇನ್ಪುಟ್ಸ್ ಎರಡೂ ಕೂಡ ಯೂಸ್ ಆಗಿರೋದು ಏನಕ್ಕೋಸ್ಕರ, ಈ ಮಷೀನರಿನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ. ಓಕೆ, 4,95,400 rupees ಏನ್ ಮಷೀನರಿ ಇದೆಯಲ್ಲ, ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ನಮಗೆ ಆಗಿರುವಂತಹ ಬೇರೆ GST ಇದು. ಕ್ಯಾಪಿಟಲ್ ಗೂಡ್ಸ್ ಮೇಲೆ 15,000 rupees, ಅದರ್ ಸಪ್ಲೈಸ್ ಮೇಲೆ 8,000. ಇದನ್ನ ನಾವೇನ್ ಮಾಡ್ತೀವಿ, ಡಿಡಕ್ಟ್ ಮಾಡ್ಕೊಂಡ್ರೆ 23,500 rupees. ಓಕೆ, ಈಗ ನಾವೇನ್ ಮಾಡ್ತೀವಿ, ನಮ್ಮ ಸೇಲ್ಸ್ ಮೇಲೆ ಚಾರ್ಜ್ ಮಾಡಿರುವಂತಹ ಟ್ಯಾಕ್ಸ್ ಅಲ್ಲಿ ನಾವು ಪರ್ಚೇಸಸ್ ಮೇಲೆ ಕೊಟ್ಟಿರುವಂತಹ ಟ್ಯಾಕ್ಸ್ ನ ಲೆಸ್ ಮಾಡ್ಕೊಂಡ್ರೆ ನಮಗೆ ಏನ್ ಸಿಗುತ್ತೆ, ನೆಟ್ GST ಪೇಬಲ್ 35,948 rupees. ಅರ್ಥ ಆಗ್ತಾ ಇದೆಯಾ? ಈಗ ನಮಗೆ ಇಲ್ಲಿ CGST, SGST, IGST ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಸಪ್ಲೈ ಇಷ್ಟರೊಳಗಡೆ ನಮಗೆ ಸಪ್ಲೈ ಎಲ್ಲಿ ಮಾಡಿದೀವಿ ಅಂತ ಅವ್ರು ಎಲ್ಲೂ ಕೂಡ ಹೇಳಿದ್ರ. ವಿತ್ ಇನ್ ದ ಸ್ಟೇಟ್ ಸಪ್ಲೈ ಮಾಡಿದೀವ ಅಥವಾ ಬೇರೆ ಸ್ಟೇಟಿಗೆ ಸಪ್ಲೈ ಮಾಡಿದೀವ ಅಂತ ಎಲ್ಲೂ ಕೂಡ ಅವರು ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ನಾವು ಜಸ್ಟ್ ನಾವೇನ್ ಮಾಡಿದ್ವಿ, ರ್ಯಾಂಡಮ್ ಆಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ರಫ್ ಕ್ಯಾಲ್ಕುಲೇಷನ್ ತೋರಿಸಿ 35,948 rupees ನಾವು ಅಂದ್ಬಿಟ್ಟು ಟ್ಯಾಕ್ಸ್ ಅಮೌಂಟ್ ಪೇ ಮಾಡ್ಬೇಕು ಅಂತ ತೋರಿಸಿದ್ವಿ. ಪ್ರಾಬ್ಲಮ್ ಅಲ್ಲ, ಅಕಸ್ಮಾತ್ ನಾವು ಬೇರೆ ಸ್ಟೇಟಿಗೆ ಸೇಲ್ ಮಾಡಿದ್ವಿ ಅಥವಾ ವಿತ್ ಇನ್ ದ ಸ್ಟೇಟ್ ಸೇಲ್ ಮಾಡಿದ್ವಿ ಅಂತ ಮತ್ತೆ ಅಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ, ಕ್ಯಾಲ್ಕುಲೇಷನ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದಿಷ್ಟು ನಿಮಗೆ ಅರ್ಥ ಆಯ್ತಾ? Yes, sir. ಓಕೆ, ಡನ್, ಫೈನ್. ಈಗ